ವೆಲ್ಕಮ್ ಬ್ಯಾಕ್ ಗಾಯ್ಸ್, ದಿಸ್ ಈಸ್ ಅಕ್ಷಯ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ CIE ಟ್ರೇಡ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, CIE ಟ್ರೇಡ್ ಅಂದರೆ ಇದು ಸೈಬರ್ ಸೆಕ್ಯೂರಿಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಗಾಯ್ಸ್, CIE ಟ್ರೇಡ್ ಅಂದರೆ ಕಾನ್ಫಿಡೆನ್ಷಿಯಬಿಲಿಟಿ, ಇಂಟಿಗ್ರಿಟಿ ಆ್ಯಂಡ್ ಅವೈಬಿಲಿಟಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇಕ್ಕಿರ್ತೀವಿ ನಮ್ಮ ಮೊಬೈಲಲ್ಲಿ. ಅವಾಗ ನಮ್ಗೊಂಥರ ಏನು ಅನ್ನಿಸ್ತದೆ, ಸ್ಟ್ರಾಂಗ್ ಪಾಸ್ವರ್ಡ್ ಇಕ್ಕಿದ್ದೀವಿ ಅಂತ ಕಾನ್ಫಿಡೆನ್ಷಿಯಲಿಟಿ ಬರುತ್ತೆ. ಇಂಟಿಗ್ರಿಟಿ ಅಂದರೆ ಏನು ಗೈಸ್? ಇಂಟಿಗ್ರಿಟಿ ಅಂದರೆ ಕನ್ಸಿಸ್ಟೆನ್ಸಿ ಅಂತ ಅರ್ಥ. ಡಾಟಾ ವಿಲ್ ಬಿ ಆಕ್ಯುರೇಟ್ ಆ್ಯಂಡ್ ನಾಟ್ ಡೂಪ್ಲಿಕೇಟ್. ಅವೈಬಿಲಿಟಿ ಅಂದರೆ ಟೈಮ್. ಅವೈಬಿಲಿಟಿ ಅಂದರೆ ಡ್ಯೂರೇಷನ್ ಆಫ್ ಟೈಮ್ ಅಂತ. ಇವಾಗ ಒಂದೊಂದಾಗಿ ಡೀಟೇಲಾಗಿ ತಿಳ್ಕೊಳ್ಳೋಣ CIE ಟ್ರೇಡ್ ಬಗ್ಗೆ. ಲೆಟ್ಸ್ ಗೋ. ಕಾನ್ಫಿಡೆನ್ಷಿಯಬಿಲಿಟಿ. ಗಾಯ್ಸ್, ಕಾನ್ಫಿಡೆನ್ಷಿಯಬಿಲಿಟಿ ಅಂದರೆ ವಿತೌಟ್ ಯೂಸರ್ ಪರ್ಮಿಷನ್ ಇಲ್ಲದೆ ಯಾರ ಪರ್ಸನಲ್ ಇನ್ಫಾರ್ಮೇಷನ್ ಸಹ ನೋಡಬಾರ್ದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಸಿಯಾಗಿ ತಿಳಿಸ್ಬೇಕಂದ್ರೆ ಮೊಬೈಲ್ ನಂಬರ್ಸ್, ಪಾಸ್ವರ್ಡ್ಸ್, ATM ಪಿನ್ಸ್, ಬ್ಯಾಂಕ್ ಡೀಟೇಲ್ಸ್, ಪರ್ಸನಲ್ ಡಾಕ್ಯುಮೆಂಟ್ಸ್ ಇದು ಯಾರಿಗೂ ಕಾಣಬಾರ್ದು ಅಂತ. ಇದನ್ನ ಯಾವ ರೀತಿ ನಾವು ಸೆಕ್ಯೂರ್ ಮಾಡ್ತೀವಿ ಅಂದರೆ ಗೈಸ್, ಯೂಸಿಂಗ್ ಕಾನ್ಫಿಡೆನ್ಷಿಯಬಿಲಿಟಿ ಯೂಸ್ ಮಾಡ್ಕೊಂಡು ನಾವು ಸೆಕ್ಯೂರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾರು ಪರ್ಮಿಷನ್ ಕೊಡ್ತೀವೋ ಯೂಸರ್ಗೆ, ಅವ್ರು ಮಾತ್ರ ನಾವು ಆ್ಯಕ್ಸೆಸ್ ಮಾಡೋ ಥರ. ಇವಾಗ ಫಾರ್ ಎಕ್ಸಾಂಪಲ್, ನಮ್ಮ ಬ್ರದರ್ ಅಂತ ತಿಳ್ಕೊಂಡ್ರೆ ನಮ್ಮ ATM ಪಿನ್ ಅವನಿಗೂ ಸಹ ಗೊತ್ತಿರುತ್ತೆ. ಬಿಕಾಸ್ ಆಫ್ ನಮ್ಮ ಕಾನ್ಫಿಡೆನ್ಷಿಯಬಿಲಿಟಿ, ಅವ್ನು ಯಾರಿಗೂ ಹೇಳಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಅದೇ ರೀತಿ ನಮ್ಮ ಸೈಬರ್ ಸೆಕ್ಯೂರಿಟಿಯಲ್ಲಿ ಇದಕ್ಕೆಲ್ಲ ಯಾವ ರೀತಿ ಪ್ರೊಟೆಕ್ಷನ್ ಮಾಡೋದಂದರೆ ಗೈಸ್, ಯೂಸಿಂಗ್ ಬಯೋಮೆಟ್ರಿಕ್ ವೆರಿಫಿಕೇಷನ್, 2 ಫ್ಯಾಕ್ಟರ್ ಅಥೆಂಟಿಫಿಕೇಷನ್, ಸೆಕ್ಯೂರಿಟಿ ಟೋಕನ್ಸ್, ಡಾಟಾ ಎನ್ಕ್ರಿಪ್ಷನ್. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜ್ ಅಂತ ತಗೊಂಡ್ರೆ ಗೈಸ್, ಒಬ್ಬ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅಂದರೆ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್, ಎವ್ರಿಥಿಂಗ್ ಗೈಸ್. ಅದನ್ನೆಲ್ಲ ನಾವು ಯಾವ ರೀತಿ ಸೆಕ್ಯೂರಿಟಿ ಕೊಡ್ತೀವಿ ಅಂದರೆ ಗೈಸ್, ಪ್ರತಿ ಒಬ್ಬ ಈಚ್ ಸ್ಟೂಡೆಂಟ್ಗೂ ಯೂನಿಕ್ಲಿ ಐಡೆಂಟಿಫೈ ಮಾಡುವಂಥ USN ಕೊಡ್ತೀವಿ ಗೈಸ್. USN ಅಂದರೆ ಯೂನಿವರ್ಸಿಟಿ ಸ್ಟೂಡೆಂಟ್ ನಂಬರ್ ಅಂತ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಡಿಫ್ರೆಂಟ್ USN ನಂಬರ್ ಇರ್ತದೆ. ಅದರಿಂದ ಅವರು ಆ್ಯಕ್ಸೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟೀಚರ್ ಅಂದರೆ ಏನು ಗೈಸ್? ಟೀಚರ್ದು ಏನು ಕೆಲಸ? ಅವ್ರು ಮಾರ್ಕ್ಸ್ ಎಂಟ್ರಿ ಮಾಡೋದು, ಅಟೆಂಡೆನ್ಸ್ ಡೀಟೇಲ್ಸ್ ಎಂಟ್ರಿ ಮಾಡೋದು ಅಷ್ಟೇ ಅವ್ರ ಪರ್ಮಿಷನ್ನು. ಅದೇ ನಮ್ಮ ಸ್ಟೂಡೆಂಟ್ಸ್ ಏನು ಕೆಲಸ? ನೋಡೋದಷ್ಟೇ ಗೈಸ್. ನಾವು ನೋಡೋಕ್ಕಷ್ಟೇ ಸಾಧ್ಯ ಆಗುತ್ತೆ. ನಾವೆಲ್ಲ ಅದು ಡಾಟಾ ಎಂಟ್ರಿ ಮಾಡೋಕ್ಕೆ ನಮ್ಗೆ ಆಗಲ್ಲ, ಅದು ನಮ್ಗೆ ಪರ್ಮಿಷನ್ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಟೀಚರ್ಸ್ ಅಂದರೆ ಅವ್ರಿಗೆ ಪರ್ಮಿಷನ್ ಇರುತ್ತೆ, ಅಡ್ಮಿನ್ ಡೀಟೇಲ್ಸ್ ಎಲ್ಲ ಇರುತ್ತೆ ಅವ್ರದ್ದು. ಅವ್ರ ಅಡ್ಮಿನ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ವೆಬ್ಸೈಟಿಗೆ ಲಾಗಿನ್ ಆಗಿ ನಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ತಾರೆ, ಅಟೆಂಡೆನ್ಸು, ಮಾರ್ಕ್ಸು, ಎವ್ರಿಥಿಂಗ್ ಗೈಸ್. ಸೇಮ್ ಕಾನ್ಫಿಡೆನ್ಷಿಯಬಿಲಿಟಿ ಇದೇ ರೀತಿಯಾಗಿ ವರ್ಕ್ ಆಗುತ್ತೆ. ಇವಾಗ ಇಂಟಿಗ್ರಿಟಿ ಬಗ್ಗೆ ನೋಡೋಣ. ಇಂಟಿಗ್ರಿಟಿ ಅಂದರೆ ಗೈಸ್, ಮೇಂಟೈನಿಂಗ್ ದ ಆಕ್ಯುರೆನ್ಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ. ಡಾಟಾನು ಆ್ಯಕ್ಯುರೇಟ್ ಆಗಿರೋದು, ಹಂಗೆ ಮೇಂಟೈನ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಸಪೋಸ್ ಒಂದು ಬ್ಯಾಂಕ್ ಹೋಗಿ ಇರ್ತೀರ. ಬ್ಯಾಂಕಲ್ಲಿ ನೀವು ಸರ್ಟೇನ್ ಅಮೌಂಟ್ ಆಫ್ ಬೇಕಂತ ಚೆಕ್ಕಲ್ಲಿ ಬರ್ದಿರ್ತೀರ 50,000 ಅಂತ. ಬಟ್ ಮಿಸ್ಸಾಗಿ ಯಾರೋ ಒಬ್ರು ನಿಮ್ಮ ಫ್ರೆಂಡು ಅದನ್ನು 5,000 ಆಗಿ ಎಂಟ್ರಿ ಮಾಡ್ತಾನೆ. ಅವಾಗ ಅವ್ರಿಗೆ ಡಾಟಾ ಗೊತ್ತಾಗಲ್ಲ ಆ್ಯಕ್ಯುರೇಟಾಗಿ, ಯಾರಿಗೆ ಅಮೌಂಟ್ ಕೊಡೋ ಅಂತ ಬ್ಯಾಂಕ್ ಎಂಪ್ಲಾಯೀಸ್ಗೆ. ನಾವು ಇಲ್ಲಿ 50,000 ಅಂತ ಬರ್ದಿರ್ತೀವಿ. ನಿಮ್ಮ ಫ್ರೆಂಡ್ ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಹಂಗೆ 1 0 ಅಳಿಸ್ಬಿಟ್ಟಿರ್ತಾನೆ. ಅವಾಗ ಬ್ಯಾಂಕ್ ಅವ್ರಿಗೆ ಗೊತ್ತಾಗಲ್ಲ ಎಂಪ್ಲಾಯೀಸ್ಗೆ ಎಷ್ಟು ಕೊಡಬೇಕು ಅಂತ. 5,000 ಬರ್ದಿದ್ದಾನೆ ಬಿಡು ಅಂತ 5,000 ಕೊಡ್ತಾರೆ. ಇಲ್ಲಿ ಡಾಟಾ ಇಂಟ್ರಪ್ಟ್ ಆಗುತ್ತೆ ಗೈಸ್. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ, ಒಂದು ಕಾಲೇಜಲ್ಲಿ ಸ್ಟೂಡೆಂಟು 40 ಮಾರ್ಕ್ಸ್ ತಗೊಂಡಿರ್ತಾನೆ. ಅವ್ನು ಮಿಸ್ಸಾಗಿ ಒಬ್ಬ ಟೀಚರು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ 80ಗೆ ಕನ್ವರ್ಟ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಅವಾಗ ಡಾಟಾ ಆ್ಯಕ್ಯುರೇಟ್ ಆಗಿರಲ್ಲ. ಇದನ್ನೆಲ್ಲ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀವಿ ಅಂದರೆ ಗೈಸ್, ಯೂಸಿಂಗ್ ಕ್ರಿಪ್ಟೋಗ್ರಫಿ, ಚೆಕ್ಸಮ್ಸ್, ಯೂಸಿಂಗ್ ದ ಫೈಲ್ ಪರ್ಮಿಷನ್, UPS, ಬ್ಯಾಕಪ್ಸ್ ಆ್ಯಂಡ್ ರಿಕವರಿ. ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಇಸ್ ಕಾಲ್ಡ್ ಬ್ಯಾಕಪ್. ದ ಪ್ರೋಸೆಸ್ ಆಫ್ ರಿಕವರಿ ಇಸ್ ಕಾಲ್ಡ್ ರಿಕವರಿ. ಗಾಯ್ಸ್, ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬ್ಯಾಕಪ್ ಆ್ಯಂಡ್ ರಿಕವರಿ ಅಂದರೆ ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗು. ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ ಡಾಟಾ, ಅದು ಬ್ಯಾಕಪ್ಪು. ಇಲ್ಲಿ ಒಂದು ಬ್ಯಾಕಪ್ ಲಾಸ್ ಆಗಿರೋ ಡಾಟಾನ ನಾವು ಯಾವ ರೀತಿ ರಿಕವರಿ ಮಾಡ್ತೀವೋ ಅದು ರಿಕವರಿ ಅಂತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಗೈಸ್, ಅಷ್ಟೇ. ಇವಾಗ ನೆಕ್ಸ್ಟ್ ನೋಡೋಣ, ಅವೈಬಿಲಿಟಿ. ಗಾಯ್ಸ್, ಅವೈಬಿಲಿಟಿ ಅಂದರೆ ಫಾರ್ ಎಕ್ಸಾಂಪಲ್, ನೀವು ಒಂದು ATMಗೆ ಹೋಗ್ತೀರಾ. ATM ಅಲ್ಲಿ ಹೋಗಿ ಪಿನ್ ಎಂಟ್ರಿ ಮಾಡ್ತೀರಾ, ನಿಮ್ಮ ಅಕೌಂಟಲ್ಲಿ ದುಡ್ಡು ಇದೆ, ಎಲ್ಲ ಇದೆ ಗೈಸ್. ಆದರೆ ಸರ್ವರ್ ಡೋರ್ ಅಂತ ಮೆಸೇಜ್ ಬರುತ್ತೆ. ಆವಾಗ ನಾವು ಅವೈಬಿಲಿಟಿ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ ಗೈಸ್ ಆ ಪ್ರಾಬ್ಲಮ್ನು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ,
ಒಂದು ವೆಬ್ಸೈಟಲ್ಲಿ ಹೋಗಿ ಅಮೌಂಟು ತಗೋಬೇಕಂತ ಟ್ರೈ ಮಾಡ್ತೀರಾ, ಅದರಲ್ಲಿ ಸೇಮ್ ಸರ್ವರ್ ಡೌನ್ ಆ ಥರ ಎಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದರೆ ಗೈಸ್, ಯೂಸಿಂಗ್ ಅವೈಬಿಲಿಟಿ ಸೆಕ್ಯೂರಿಟಿ ಮೆಜರ್ಸ್ ಬಂದ್ಬಿಟ್ಟು ಡಾಟಾ ರಿಡೆಂಡೆನ್ಸಿ, ಬ್ಯಾಕಪ್, ಇಂಪ್ಲಿಮೆಂಟಿಂಗ್ ಫೈರ್ ವಾಲ್ಸ್. ಡಾಟಾ ರಿಡೆಂಡೆನ್ಸಿ ಅಂದ್ರೆ ಏನು ಗೊತ್ತಾ ಗೈಸ್? ಡೂಪ್ಲಿಕೇಶನ್ ಆಫ್ ಡಾಟಾ ಅಂತ. ಗೈಸ್ ನನಗೆ ಗೊತ್ತಿರೋ ನಾಲೆಜ್ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿರೋದೇ ಈ ವಿಡಿಯೋ. ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು. ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದೆ, ದಯವಿಟ್ಟು ನಾನು ತಪ್ಪಾಗಿ ಮಾತಾಡಿದರೆ ಏನಾನ ಕ್ಷಮಿಸಿ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ ಎಂಡ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ನಿಮ್ಗೆ ಎಲ್ಲನ ಸ್ವಲ್ಪ ಬೇಜಾರು ಮಾಡಿಸಿದ್ರೆ ದಯವಿಟ್ಟು ಗಾಯ್ಸ್ ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ಚಾನಲ್ಗೆ ಇದೇ ರೀತಿಯಾಗಿ ನಿಮ್ಮಿಂದ ಡೈಲಿ ಸಪೋರ್ಟ್ ಸಿಗ್ತಾ ಇರಲಿ ಅಂತ ಕೇಳ್ಕೊತ, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ ಎಂಡ್, ಬಾಯ್ ಗಾಯ್ಸ್.